ಸ್ಕೈಲೈಟ್ಸ್, ಪಿರಮಿಡ್ಸ್ ಅಂತ ಬಂದಾಗ ವಾಸ್ತು ಏನಿರುತ್ತೆ ಅಂದರೆ ಪಿರಮಿಡ್ ರೂಪ ಅದು ಶಕ್ತಿಯನ್ನು ಸಂಗ್ರಹಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಸ್ಕೈಲೈಟ್ನಿಂದ ಬಂದ ಬೆಳಕಿನಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಸ್ವಾಭಾವಿಕ ಬೆಳಕು ಮನೆಯ ನೆಲ ಸ್ಪರ್ಶಿಸಿದರೆ ಉತ್ತಮ ಏಳಿಗೆ ಅನ್ನೋದು ನಂಬಿಕೆ. ಅದೇ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ತೀವಿ ಅಂತಂದರೆ ಸ್ಕೈಲೈಟ್ನಿಂದ ನ್ಯಾಚುರಲ್ ಲೈಟಿಂಗ್ಸ್ ಬರುತ್ತೆ, ವಿದ್ಯುತ್ ಉಳಿತಾಯ ಆಗುತ್ತೆ. ಪಿರಮಿಡ್ ರೂಪ ಅಂದರೆ ಅದು ಸ್ಟ್ರಕ್ಚರ್ ಸ್ಟೆಬಿಲಿಟಿ ಮತ್ತು ಏರ್ ಫ್ಲೋ ಪ್ಯಾಟ್ರನನ್ನು ಪರಿಶೀಲಿಸಿ ಬಳಸ್ತಾರೆ. ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅಂದರೆ ಆಂತರಿಕ ಸಂತೃಪ್ತಿ ಕೂಡ ಮನೆಯೊಳಗೆ ಹೆಚ್ಚಾಗುತ್ತೆ. ಪಿರಮಿಡ್ ಜೊತೆಗೆ ಗ್ಲಾಸನ್ನು ಅಳವಡಿಸಿದ್ರೆ ಪಿರಮಿಡ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಜೊತೆಗೆ ವರ್ಟಿಕಲ್ ಲೈಟ್ಸಿಂದ ಮನೆಯಲ್ಲಿ ಬೆಳಕು ತುಂಬಿರೋದು ಇನ್ನೂ ಉತ್ತಮವಾಗಿರುತ್ತೆ. ನಂತರ ಏನು ಅಂದರೆ ಸಂಪು ಮತ್ತು ಓವರ್ ಹೆಡ್ ಟ್ಯಾಂಕ್. ವಾಸ್ತು ಏನು ಹೇಳುತ್ತೆ, ಸಂಪನ್ನು ಸಾಧ್ಯವಾದಷ್ಟು ಈಶಾನ್ಯ ದಿಕ್ಕಿನಲ್ಲೇ ಇರಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಆ ಜಾಗ ತಂಪಾಗಿರುತ್ತೆ, ನೀರು ಕೆಡಲ್ಲ ಅಂತ ಅದು ಹೇಳುತ್ತೆ. ಓವರ್ ಹೆಡ್ ಟ್ಯಾಂಕನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಅಂದರೆ ನೈಋತ್ಯ ಮೂಲೆಯಲ್ಲಿ ಇರಲಿ ಅನ್ನೋದು ಅದು ಹೇಳುತ್ತೆ. ಇದನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ತೀವಿ ಅಂತಂದರೆ ವಾಟರ್ ಫ್ಲೋ ಸ್ಮೂತ್ ಆಗಲು ಮತ್ತು ಪ್ರೆಷರ್ ಈಕ್ವಲ್ ಆಗಿರಲಿ ಅಂತ ಹೇಳಿ ಈ ವಿನ್ಯಾಸವನ್ನು ಮಾಡಿರ್ತಾರೆ. ಈ ಭೂಮಿನಲ್ಲಿ ನೀರಿನ ಫ್ಲೋ ಇರುತ್ತಲ್ಲ, ನೀರಿನ ಹರಿವು ಅಂತ ಏನು ಹೇಳ್ತೀವಲ್ಲ, ಅದು ಸೌತ್ ವೆಸ್ಟ್ ಕಾರ್ನರಿಂದ ನಾರ್ತ್ ಈಸ್ಟ್ ಕಾರ್ನರ್ ಕಡೆಗೆ ಹರಿಯೋದು. ಅದು ಯಾವಾಗಲೂ ಕೂಡ ಸೌತ್ ವೆಸ್ಟ್ ಕಾರ್ನ ಅತಿ ಎತ್ತರದಿಂದ ನಾರ್ತ್ ಈಸ್ಟ್ ಕಾರ್ನರ್ ಸಂಪ್ಗೆ ವಾಟರ್ ಕನೆಕ್ಟ್ ಮಾಡಿದಾಗ ಆ ಥರ ನೀರಿನ ಫ್ಲೋ ಇರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಸ್ಪೀಡ್ ಆಗುತ್ತೆ. ಅದರಿಂದ ಮನೆಯಲ್ಲಿ ತುಂಬ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಸಂಪು ಮತ್ತು ಓವರ್ ಹೆಡ್ ಟ್ಯಾಂಕನ್ನು ಇಡ್ತಾರೆ. ಇನ್ನು ನಾವು ಸ್ಲೀಪಿಂಗ್ ಪೊಸಿಷನ್ ಅಂತ ಹೇಳ್ತೀವಿ. ಯಾವ ದಿಕ್ಕಿನಲ್ಲಿ ಮಲಗಬೇಕು, ವಾಸ್ತು ಏನಿರುತ್ತೆ ತಲೆಯನ್ನು ದಕ್ಷಿಣ ದಿಕ್ಕು ಕೊಡಿ ಅಥವಾ ಪೂರ್ವ ದಿಕ್ಕು ಕೊಡಿ ಅಂತಲೂ ಕೂಡ ಹೇಳುತ್ತೆ. ಕೆಲವೊಮ್ಮೆ ಪಶ್ಚಿಮ ದಿಕ್ಕನ್ನು ಕೂಡ ಬಳಸ್ಬೋದು. ಅದೇ ವೈಜ್ಞಾನಿಕವಾಗಿ ತಲೆಯನ್ನು ದಕ್ಷಿಣ ದಿಕ್ಕಿಟ್ಟು ಮಲಗಿದ್ರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ದೇಹದ ಸಂಚಾರಕ್ಕೆ ಸಹಕಾರಿಯಾಗಿರುತ್ತೆ ಅಂತ ಹೇಳುತ್ತೆ. ಪೂರ್ವ ದಿಕ್ಕಕ್ಕೆ ತಲೆ ಇಟ್ಟು ಮಲಗಿದ್ರೆ ಬೆಳಗಿನ ಸೂರ್ಯನ ಬೆಳಕು ನೇರವಾಗಿ ದೇಹ ತಲುಪೋದ್ರಿಂದ ಅದರಲ್ಲೂ ಮಕ್ಕಳಿಗೆ ಬುದ್ಧಿ ವಿಕಾಸ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳುತ್ತೆ. ಇನ್ನು ಲಿವಿಂಗ್ ಏರಿಯಾ ಮತ್ತು ಪೂಜಾ ಕೋಣೆ ವಿಚಾರಕ್ಕೆ ಬಂದರೆ ವಾಸ್ತು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಅಂತ ಹೇಳುತ್ತೆ. ವೈಜ್ಞಾನಿಕ ಇದೇ ವಿಚಾರವನ್ನು ಅಲ್ಲಿ ಗಾಳಿ ಸೂರ್ಯನ ಬೆಳಕು ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಕ್ರಿಯೇಟ್ ಆಗಿರುತ್ತೆ, ಹಾಗಾಗಿ ಅಲ್ಲಿ ಮಾಡಿ ಅಂತ ವೈಜ್ಞಾನಿಕತೆ ಹೇಳುತ್ತೆ.